ನಾನು ಮಾಡಿರೋ ಸಾಲಗಳಿಗೆ ಕೊಟ್ಟಿರೋ ಪ್ರೋನೋಟ್ಗಳಿಗೆ ನನ್ನ ಇಡೀ ಆಸ್ತಿ ಎಲ್ಲ ಮಾರಿದ್ರು ಸಾಲದಲ್ಲಯ್ಯ. ಏನಯ್ಯ ಮಾಡೋದೀಗ? ಆಗ್ರಹಗೊಂಡಿರೋ ಗ್ರಹಗಳಿಗೆಲ್ಲ ಶಾಂತಿ ಮಾಡಿಸಿದ್ರೆ ನಿಮಗೆ ವೈಧವ್ಯ ಪ್ರಾಪ್ತಿ ಆಗುತ್ತೆ. ಅಲ್ಲ ವೈಭವ ಪ್ರಾಪ್ತಿ ಆಗತ್ತೆ, ಲಕ್ಷ್ಮಿಗೆ ವೈಧವ್ಯ ಪ್ರಾಪ್ತಿ ಆಗತ್ತೆ ಎಂದೆ. ಯಾರ್ಯಾರಿಗೆ ಏನೇನು ಪ್ರಾಪ್ತಿ ಆಗುತ್ತೋ ಬಿಡುತ್ತೋ, ನಿನಗಂತೂ ವೈಕುಂಠ ಪ್ರಾಪ್ತಿ ಖಂಡಿತ ಆಗತ್ತೆ. ನನಗೆ ಸ್ವರ್ಗ ತೋರಿಸ್ತೀರಾ? ಖಂಡಿತ. ಅಲ್ಲಿ ನೋಡು, ಅಲ್ಲಿ ಯಾವಳು ಬರ್ತಾ ಇದ್ದಾಳಲ್ಲ. ಡೇಯ್, 20 ವರ್ಷದ ಹಿಂದೆ ನಾನು ನೀನು ಹುಬ್ಳಿಗೆ ನಾಟಕಕ್ಕೆ ಹೋಗಿದ್ದಾಗ ನನ್ನ ಜೊತೆಲಿ ಪಾತ್ರ ಮಾಡಿದ್ಲಲ್ಲ ಶಾರದಾ ಅಂತ, ಅವಳೇ ಅಲ್ವಾ ಇವಳು? ಇನ್ನು ನಿಮಗೆ ಶುಕ್ರದಶೆ ಪ್ರಾರಂಭವಾಯಿತು. ವಿರಹ ತಾಪ ಹೆಚ್ಚಾಗಿ ಇಲ್ಲಿಗೆ ಹುಡ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ಕಂಪನಿಲಿದ್ದಾಗ ಅವಳಿಗೆ ಆಸೆ ತೋರಿಸಿ ಮೋಸ ಮಾಡಿ ಸರ್ವನಾಶ ಮಾಡಿದ್ರಲ್ಲ, ಅದೇ ಶಾರದಾ. ವಿರಹ ಅಲ್ವೋ? ಆ ಪಾತ್ರ ಇದ್ದಕ್ಕಿದ್ದಾಗೆ ಇಲ್ಲಿ ರಂಗ ಪ್ರವೇಶ ಮಾಡೋಕ್ ಏನೋ ಕಾರಣ ಇರ್ಬೇಕು. ಏನು ಅಂತ ಹೋಗಿ ತಿಳ್ಕೊಂಡ್ ಬಾ. ಅಲ್ಲಿವರೆಗೂ ನಾನು ಸೈಡ್ ವಿಂಗ್ಸ್ ಅಲ್ಲಿ ಇರ್ತೀನಿ. ವಿಚಾರಿಸ್ಕೊಂಡ್ ಬರ. ಅಮ್ಮ 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 ನಿಂತ್ಕೊಳ್ಳಿ. ನೀವು ಶಾರದಾ ತಾನೆ? ಹೌದು. ಹುಬ್ಬಳ್ಳಿ ಶಾರದಾ ತಾನೆ? ನನ್ನ ಪರಿಚಯ ಇಲ್ವೇ? ನೀವ್ಯಾರು? ನಾನಮ್ಮ, ಹೊಳಲ್ಕೆರೆ ಅಳಲೆಕಾಯಿ ಅಪ್ಪಣ ಪಂಡಿತ. 20 ವರ್ಷದಿಂದ ಹುಬ್ಳಿ ಬಂದಿದ್ದಲ್ಲಮ್ಮ. ನೀವು ಕೂಡ ಪಾಸ್ ಮಾಡಿದ್ರಿ. ನಟ ಭೈರವ ನಾಗೇಂದ್ರಪ್ಪನ ಜೊತೆಲಿ. ನೋಡಿ, ದಯವಿಟ್ಟು ಆ ಹೆಸರೆತ್ಬೇಡಿ. ಹಾಗಾದ್ರೆ ನೀವು ನಾಗೇಂದ್ರಪ್ಪ ನೋಡಕ್ ಬರ್ಲಿಲ್ವೇ? ಇಲ್ಲ, ಈ ಊರ್ನಲ್ಲಿ ನಮ್ಮೂರ್ ಮದ್ವೆ ಇತ್ತು, ಅದಕ್ಕೆ ಬಂದೆ. ನಿಮ್ಮೂರ್ ಮದುವೆ? ಈ ಊರ್ನಲ್ಲಿ ನನಗ್ ಗೊತ್ತಿದೆ ಯಾವ ಮದುವೆ ನಡೆಯುತ್ತೆ. ಸದ್ಯ ಆ ಲಾರಿ ಡ್ರೈವರ್ ಅಂತೂ ಅಲ್ವಲ್ಲ? ಹೌದು, ಅವಂದೇ. ಶಾರದಾ, ಶಾರದಾ, ಇದೇನು ಕನಸ, ಭ್ರಮೆನ, ನಿಜಾನ? ನಿನ್ನನ್ನು ಹುಡುಕ್ದಿರೋ ಜಾಗನೇ ಇಲ್ಲ. ನೀನಿಲ್ದೆ ನಾನು ಎಷ್ಟೊಂದು ಸ್ವರ್ಗ ಹೋಗಿದ್ದೀನಿ ನೋಡು. ಇಷ್ಟು ದಿವಸ ಎಲ್ಲಿದ್ದೆ? ಎಲ್ಲಿದೆಯಾ ಹೇಗಿದೆಯಾ ಅನ್ನೋದಲ್ಲ ಪ್ರಶ್ನೆ. ಹೊಸ ಸುದ್ದಿ. ಆ ಲಾರಿ ಡ್ರೈವರು ಇವ್ರ ಮಗ ಅಂತೆ. ಶಾರದಾ, ಆ ಲಾರಿ ಡ್ರೈವರ್ ಅಪ್ಪ ಯಾರು? ಕಳೆದು ಹೋಗಿರೋ ಕೆಟ್ಟ ಕನ್ಸನ್ನ ಯಾಕೆ ನೆನ್ಸ್ಕೋಬೇಕು ಬಿಡಿ. ನೀನ್ ಹೇಳಲೇಬೇಕು. ಯಾಕೆ, ನಿಮಗ್ ಗೊತ್ತಿಲ್ವಾ? ಅವನು ನನ್ನ ಮಗನ? ನನಗ ಆವತ್ತೇ ಅನುಮಾನ. ಅವ್ನು ರೋಪ್ ಹಾಕ್ದಾಗಲೇ ಗೊತ್ತಾಯ್ತು ನಿಮ್ಮದೇ ಅದು ರಾಂಗ್ ಡೈಲ್ ಮುದ್ರೆ ಇರಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಆಗಬಾರ್ದು ಅನರ್ಥ ಎಲ್ಲ ಆಗ್ತಾ ಇದೆಯಲ್ಲ. ಯಾಕೆ, ಏನಾಯ್ತು? ಎಲ್ಲ ಆಮೇಲೆ ಹೇಳ್ತೀನಿ. ಈಗ ಆಗೋ ಅನಿಷ್ಟಾನ ಮೊದಲು ತಪ್ಪಿಸ್ಬೇಕು. ಬಾ ಬಾ ಬಾ. ಹೇಳ್ತಿ, ಈ ಮದ್ವೆ ನಡಿಕೂಡ್ದು, ಈ ಮದ್ವೆ ನಡಿಕೂಡ್ದು. ಅಮ್ಮ ಲಕ್ಷ್ಮಿ, ನೀನು ಮಹಾದೃಷ್ಟವಂತೆ ಅಮ್ಮ. ಇನ್ನು ಸ್ವಲ್ಪ ನಿಧಾನ ಆಗಿದ್ರೆ ದೊಡ್ಡ ಅನಾಹುತನೇ ಆಗೋಗ್ತಿತ್ತು. ಅನ್ಯಾಯ? ಏನ್ ಹೇಳ್ತಾ ಇದ್ದೀರಾ? ಹೌದು ಶಂಕರ್, ಲಕ್ಷ್ಮಿ ನಿನಗೆ ತಂಗಿ ಸಮಾನ. ನೀನ್ ಗಾಬರಿ ಆಗ್ಬೇಡ ಲಕ್ಷ್ಮಿ. ಇವ್ರು ಆಡ್ತಿರೋ ನಾಟಕದಲ್ಲಿ ಇದು ಒಂದು ದೃಶ್ಯ ಅಷ್ಟೇ. ಇಲ್ಲ, ಇದು ನಾಟಕ ಅಲ್ಲ, ಹಪ್ಟ ಸತ್ಯ. ಹಿರಿಯರೇ, ಈ ನಟ ಭೈರವ ನಾಗೇಂದ್ರ ಅನ್ನೋ ದುರದೃಷ್ಟವಂತನ ದುರಂತ ಕತೆ ಕೇಳಿ. ಈಗ 20 ವರ್ಷಗಳ ಹಿಂದೆ ನಾಟಕ ಅಂತ ಊರೂರು ಅಲಿತಿದ್ದಾಗ ಶಾರದೆ ಅನ್ನೋ ಸಾಧ್ವಿ ಪರಿಚಯ ಆಯ್ತು. ಪರಿಚಯ ಪ್ರೇಮಕ್ಕೆ ತಿರುಗಿ ಮನಸ್ಸು ಒಂದಾಯ್ತು. ಆದ್ರೆ ವಿಧಿಯ ವಿಕಟಾಟ್ಟಹಾಸದ ಪ್ರವಾಹಕ್ಕೆ ಸಿಲುಕಿ ನಾನು ಬೇರೆ ಅವಳು ಬೇರೆ ಆಗ್ಬಿಟ್ವಿ. ಅವತ್ತಿನಿಂದ ಇವತ್ತಿನವರೆಗೂ ಅವಳನ್ನೇ ಹುಡುಕ್ತಾ ಊರೂರು ಅಲಿತಾ ಇದ್ದೆ. ನೀರಿನಲ್ಲಿ ಮುಳುಗದವನಿಗೆ ಹುಲ್ಲು ಕಡ್ಡಿ ಸಹಾಯ ಸಿಕ್ಕದ ಹಾಗೆ ಅವಳೇ ನನ್ನನ್ನು ಹುಡುಕೊಂಡು ಇಲ್ಲಿಗೆ ಬಂದ್ಲು. ಹಾಗೆ ಗೊತ್ತಾಯ್ತು, ಈ ಶಂಕರ್ ಬೇರೆ ಯಾರು ಅಲ್ಲ, ನನ್ನ ಮಗ ಅಂತ. ಲಕ್ಷ್ಮಿ ನನ್ನ ತಮ್ಮನ ಮಗಳು ಅಂತ ನಿಮಗೆಲ್ರಿಗೂ ಗೊತ್ತು. ಈ ಮದುವೆ ಏನಾದ್ರೂ ನಡೆದು ಹೋಗಿದ್ದಿದ್ರೆ ಸ್ವಂತ ತಮ್ಮನ ಬೀಗ್ ತರ ಬೆಳೆಸ್ತಿದ್ದ ನಾನು, ತಂಗಿ ಕುತ್ತಿಗೆ ತಾಳಿ ಕಟ್ತಿದ್ದ ಶಂಕರ್, ಇಬ್ರು ಜೀವನ ಪರ್ಯಂತ ನಾರಳತಾ ಕೊರಗ್ತಾ ಇರ್ಬೇಕಾಗ್ತಿತ್ತು. ಅಲ್ವೇನಯ್ಯ ಜಾನಕಿರಾಮ? ಹೌದೌದು, ಅನ್ಯಾಯ. ಈ ಮದುವೆ ನಡಿಕೂಡ್ದು. ಸ್ವಲ್ಪ ಇರಿ. ನೀವ್ ಹೇಳಿದ್ದೆಲ್ಲ ನಿಜ ಅಂತ ನಂಬೋದಕ್ಕೆ ಸಾಕ್ಷಿ ಏನಿದೆ? ನಿನಗೆ ಸಾಕ್ಷಿದಾರ ಬೇಕು. ಹೌದು, ಕರೀರಿ ಸ್ವಾಮಿ. ಶಾರದಾ, ಇದೆಲ್ಲ ನಿಜಾನ? ನಾಗೇಂದ್ರ, 20 ವರ್ಷದಿಂದ ಇವ್ರನ್ನ ಮೋಸ ಮಾಡಿ ಓಡ್ ಹೋದವ್ ನೀನು. ಇವತ್ತಿದ್ದಕ್ಕಿದ್ದಾಗೆ ಇವ್ರ ಮೇಲೆ ಇಷ್ಟೊಂದು ಪ್ರೀತಿ ಹೇಗ್ ಬಂತು? ಇಷ್ಟು ವರ್ಷ ಆದ್ರೂ ಇವ್ರ ಕುತ್ತಿಗೆ ತಾಳಿ ಕಟ್ದಿರೋ ನೀನು ನಾಳೆ ಇವ್ರನ್ನ ಹೆಂಡತಿಯಾಗಿ ಸ್ವೀಕರಿಸ್ತೀಯ ಅಂದ್ರೆ ನಾನ್ ನಂಬಲ್ಲ. ಅಯ್ಯೋ ಹುಚ್ಚಪ್ಪ, ನನ್ನ ಅವಳ ಸಂಬಂಧ ಜನ್ಮಾಂತರದ್ದು ಕಣೋ. ನಿನಗೆ ತಾಳಿ ಬಂಧನೆ ಮುಖ್ಯ ಆದ್ರೆ ಇದೇ ಮುಹೂರ್ತದಲ್ಲಿ ಅವಳ ಕುತ್ತಿಗೆ ತಾಳಿ ಕಟ್ಟಿ ನನ್ನ ಪಾಪನ ಪರಿಹಾರ ಮಾಡ್ಕೋತೀನಿ ಕಣೋ. ಬಾ ಶಾರದಾ. ಪಂಡಿತ, ನೀನೇ ಮಂತ್ರ ಹೇಳು. ಶತಮಾನಂ ಭವತಿ ಶತಾಯುಷ್ಯಾಯೇ ವೇದಯೇ ಪ್ರತಿಷ್ಠತಿ ಧನಂ ಧಾನ್ಯಂ ಸುಪುತ್ರ ಲಾಭಂ. ದಯಮಾಡಿಸಿ. ಇಬ್ರು ಅಸೆ ಮಳೆ ಮೇಲೆ ನಿಂತ್ಕೊಳ್ಳಿ. ಈ ಕಡೆ ಬನ್ನಿ.
ಏನಪ್ಪಾ ಮಂಗಲ್ಯ ಏಯ್ ಗಟ್ಟಿ ಮೋಡ ಮಾಡಿದ್ರು ಓಂ ಸುಲಗ್ಗ ಸಾವಧಾನ ತುಳಸೆ ಸಾವಧಾನ ಶ್ರೀ ಲಕ್ಷ್ಮೀನಾರಾಯಣ ಸಾವಧಾನ ಓಂ ಮಂಗಲ್ಯಂ ತಂತುನಾನೇನ ಜೀವನ ಹೇತುನಾಂ ಕಂಠೆ ಭದ್ರೇ. ಯಾಕೋ ಏನ್ ಹಾಗೆ ಹುಚ್ಚಾಗಿ ನಗ್ತಾ ಇದೀಯಾ? ನೀವು ಚಾಪೆ ಕೆಳಗಡೆ ತೂರಿದ್ರೆ ನಾನ್ ರಂಗೋಲೆ ಕೆಳಗಡೆ ತೂರ್ತೀನಿ ಭಾವಯ್ಯ. ಭಾವಯ್ಯ, ಹಿರಿಯರೇ, ಈ ನಟಭೈರವ ನಾಗೇಂದ್ರ ನಿಮ್ ಮುಂದೆ ಒಂದು ನಾಟಕ ಆಡ್ದ. ಅದು 2 ವಿಷಯಗಳನ್ನ ಬೇಕು ಅಂತ ಮರ್ತ. ಒಂದು, ವಿಧಿ ಅವರಿಬ್ಬರನ್ನ ದೂರ ಮಾಡ್ಲಿಲ್ಲ, ಈ ನಾಗೇಂದ್ರ ಇವ್ರನ್ನ ನಂಬಿಸಿ ಮೋಸ ಮಾಡಿ ನಡು ನೀರಲ್ಲಿ ಕೈ ಬಿಟ್ಟ. 2, ಶಾರದಾ ನನ್ನ ತಾಯಿ ಅಲ್ಲ, ಶಾರದಾ ನನ್ನ ಅಕ್ಕ. ಹಿರಿಯರೇ, ಗೊತ್ತಿಲ್ಲದೆ ಒಂದ್ ದಿವಸ ಲಕ್ಷ್ಮಿ ಪರಿಚಯ ಆಯ್ತು. ನಾನು ಇವ್ರಿಗೆ ಬಂದೆ, ಈ ನಟಭೈರವನ್ ಕಂಡೆ. 20 ವರ್ಷದ ಹಿಂದೆ ನಮ್ಮ ಅಕ್ಕನ್ಗಾದ ಅನ್ಯಾಯ ತೀರ್ಸ್ಕೋಬೇಕು ಅಂತಾನೆ ನಾನು ಲಕ್ಷ್ಮಿ ಸೇರಿ ಈ ನಾಟಕದ ಮುಂದೆ ನಾಟಕ ಮಾಡಿ ಇವತ್ತಿ ಮದುವೆ ಮಾಡಿಸ್ದೆ. ಇಲ್ಲೇ ಇದೀನಿ ಪಕ್ಕ. ಒಂದ್ಸಲ ಹತ್ತಿಸ್ಕೊಳ್ಳಿ. ಬೇಡ ಲಿಂಗಶ್ರೀ, ಈ ವಿಷಯ ನಮ್ ಗುರು ಗೊತ್ತಾದ್ರೆ ಕೊಂದಾಕ್ಬಿಡ್ತಾನೆ. ಮೊನ್ನೆ ಹತ್ತಿಸ್ಕೊಂಡಿರ್ಲಿಲ್ವಾ? ಮೊನ್ನೆ ಹತ್ತಿಸ್ಕೊಂಡಿದ್ದು ಟ್ರ್ಯಾಕ್ಟರ್ ಮೇಲೆ. ಇವತ್ತು ಲಾರಿ ಮೇಲೆ ಹತ್ಬೇಕು ಅಂತ ಆಸೆ ಆಗಿದೆ. ಲಾರಿ? ಸರಿ, ನಾಳೆ ನಮ್ ಗುರು ಲಕ್ಷ್ಮಿ ತೋಟಕ್ಕೆ ಪಂಪ್ ಹಾಕಿ ಕರೆಂಟ್ ಕಲೆಕ್ಷನ್ ಕೊಡಕ್ ಹೋಗ್ತಾನೆ. ಆಗ ನಿನ್ನ ಲಾರಿ ಮೇಲೆ ಕೂರಿಸ್ಕೊಂಡು ಊರೆಲ್ಲ ಸುತ್ತಾಡ್ತೀನಿ. ಈಗ ಸಿನಿಮಾ ಪಾಠ ಶುರು ಮಾಡೋಣ. ನೋಡು ಲಿಂಗಶ್ರೀ, ನಿನ್ನಂತ ಒಳ್ಳೆ ಪರ್ಸನಾಲಿಟಿ ಇರೋ ಹುಡುಗಿರು ಸಿನಿಮಾ ಸೇರ್ಬೇಕಾದ್ರೆ ಎಲ್ಲಾ ಅನುಭವನೂ ಇರ್ಬೇಕಾಗತ್ತೆ. ಯಾವ್ಯಾವ ಅನುಭವ? ಸ್ನಾನ ಮಾಡೋ ಸೀನು, ಲವ್ ಸೀನು, ರೇಪ್ ಸೀನು. ಈಗ ಸ್ನಾನ ಮಾಡೋ ಸೀನ್ ಅಭ್ಯಾಸ ಮಾಡೋಣ. ಅಯ್ಯಯ್ಯೋ, ನಾನ್ ನಿಜವಾಗ್ಲೂ ಸ್ನಾನ ಮಾಡ್ಬೇಕು ಅಂತಿದ್ದೆ. ಹೌದಾ? ಅಲ್ಲೇ ಅಭ್ಯಾಸ ಮಾಡೋ ನೋಡಿ, ತುಂಬಾ ನ್ಯಾಚುರಲ್ ಆಗಿರುತ್ತೆ. ಅಯ್ಯೋ ಬೇಡ, ಲಕ್ಕ ಲಕ್ಕ ಬೇಡ. ನಡಿ, ಸ್ನಾನ ಮಾಡಿಸ್ತೀನಿ. ಏನು ಬೇಡ, ನಾನೇ ಮಾಡ್ಕೊಂಡ್ ಬರ್ತೀನಿ. ಮಿಕ್ಕಿದಲ್ಲ ನೀವ್ ಹೇಳ್ಕೊಡಿ. ನನಗೆ ಸ್ನಾನ ಮಾಡಿ ಅನುಭವ ಚೆನ್ನಾಗಿದೆ. ಮಿಕ್ಕಿದ ಯಾವ ಅನುಭವ ಇಲ್ಲ ತಾನೆ? ಲಕ್ಕ, ನಿನ್ ಲಿಂಗ ಮೇಲೆ ನಂಬಿಕೆ ಇಲ್ವಾ? ಅಯ್ಯೋ ಅಯ್ಯೋ, ಇದೆ ಇದೆ, ಬೇಗ ಹೋಗಿ ಸ್ನಾನ ಮಾಡ್ಕೊ ಹೋಗು. ಹಲೋ ಹಲೋ. ನಾನು ಪಂಚಾಂಗ ಬಾಗಿಲು ತೆಗೀರಿಂಗಮ್ಮ. ಇವನಾಗ್ ಬಂದ ಶನಿ ಈಗ? ಯಾರು ನೋಡ್ಬಿಟ್ಟಾರ, ಬೇಗ ತೆಗಿ. ಅಲ್ಲೇ ಏನಿವತ್ತು ಗೌರಮ್ಮಂತರ ಮೈ ತುಂಬಾ ಸೆರಗೊತ್ಕೊಂಡು ನೋಡು, ನಿನಗೇನ್ ತಂದಿದ್ದೀನಿ ಅಂತ ನೋಡಿದ್ಯಾ? ಆ ನಾಗೇಂದ್ರಪ್ಪನ ಮದುವೆ ಆಯ್ತಲ್ಲ, ದಕ್ಷಿಣ ಕೇಳಿದ್ರೆ ಅವನ್ ನನಗೇ ದಕ್ಷಿಣ ದಿಕ್ಕು ತೋರಿಸ್ತಾನೆ. ಬಿಡ್ತೀನ? ಮದುವೆ ಮನೆನೇ ಸಾರಿಸ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ತಗೋ ಇನ್ನು. ನಿನಗೆ ನನ್ನ ಮೇಲೆ ಯಾಕೆ ಇಷ್ಟೊಂದು ಕೋಪ ಅನ್ನೋದು ಈಗ ಗೊತ್ತಾಯ್ತು. ಏನು ಮಾಡ್ಲಿ, ಶನಿ ಬಂದು ಕೂತು ಬಿಟ್ಟಿದ್ದಾನೆ. ಈಗ ತಾನೇ ನಾಗೇಂದ್ರಪ್ಪ ಬಂಧನಕ್ಕೆ ಸಿಕ್ಕಿದ್ದಾನೆ. ನಿನಗೆ 6,000 ಯಾಕೆ 9,000 ತಂದು ಕೊಡ್ತೀನಿ, ಆಯ್ತಾ? ಏನು ಬೇಡ, 3,000 ಸಾಕ? ಅಯ್ಯೋ, ಎಂತ ಅಪವಿತ್ರವಾಗೋಯ್ತು ರಾಮ ರಾಮ. ಈಗ ನಾನು ಸ್ನಾನ ಮಾಡಿ ಮಡಿ ಉಟ್ಕೊಂಡು ಪವಿತ್ರವಾಗಬೇಕು. ನಾನು ಬರ್ತೀನಿ. ಹೊಸ ಭಾಷೆ ಎಲ್ಲಿದ್ ಕಲ್ತೆ? ಏನಿಲ್ಲ, ಲಕ್ಕನ್ ಲಾರಿ ನಮ್ಮನೆ ಮುಂದೆ ಆದೋಯ್ತು. ಆ ಗಾಳಿ ನಂಗೆ ಬೀಸಿದೆ. ಅವನು ಸೂಜಿಗಲ್ನಂತ ಬಡ್ಡಿ ಮಗ. ಗಾಳಿ ಬೀಸಕ ಅವಕಾಶ ಕೊಟ್ರೆ ಅವನೇ ತೂರು ಬಂದ್ಬಿಡ್ತಾನೆ. ಅವನ ಅಯೋಗ್ಯ, ಅವನು ಚಂಡಾಳ, ಅವನು ಸುಟ್ಟಿ ನನ್ನ ಮಗ. ಈಗ ಅರ್ಥವಾಯ್ತು. ಅವನ ಹೆಸರು ಕೇಳಿದಕ್ಕೆ ಎಷ್ಟು ಕೋಪ ಬರುತ್ತೆ. ಅವನ ಎದುರಿಗೆ ಬಂದ್ರೆ ಕೊಂದೇ ಬಿಡ್ತೀಯ. ನಾನು ಬರ್ತೀನಿ. ಈ ಭಾಗದಲ್ಲೇ ಬಂದು ಇಷ್ಟೆಲ್ಲ ಆಗಿದ್ದು, ಇನ್ಮೇಲೆ ನಾ ದಿಕ್ಕೇ ಬದಲಾಯಿಸ್ತೀನಿ. ಬರ್ತೀನಿ. ಲಿಂಗು, 3 ದಿವಸ ಆದ್ಮೇಲೆ ಪವಿತ್ರವಾಗಿ ಬರ್ತೀನಿ. 9,000 ತರ್ತೀನಿ. ಇದೇ ಭಾಗದಲ್ಲೇ ಬರ್ತೀನಿ. ಬರ್ತೀನಿ. ಮನೆ ಹಾಳು ಪಂಡಿತ, ಈ ವಯಸ್ಸಿನಲ್ಲಿ ಹುಡುಗಿ ಬೇಕಾ? ಹಲೋ ಹಲೋ, ಲಿಂಗು, ನನ್ ತಾಟಿ ನಿಂಗು. ಅಯ್ಯಯ್ಯೋ, ಇದೇನಿದು ಲಿಂಗ ಬದಲಾವಣೆ?
ಎಲ್ಲ ಮನೆ ಹಾಳು ಪಂಡಿತಿನಿಂದ ಆ ಪೀಡೆ ತೊಳಸೋಕೋಸ್ಕರ ಈ ವಸ್ತ್ರ ಬದಲಾವಣೆ ಅಷ್ಟೇ. ಲವ್ ಸೀನ್ ಮಾಡೋಣ. ಎಲ್ಲೋದ್ಲಪ್ಪ? ಇಲ್ಲಿದ್ದೀನಪ್ಪ. ಈಗ ಹಾ. ಲವ್ ಸೀನ್ ಮಾಡಕ್ಕಾಗಲ್ಲ, ಯಾಕೆ? 3 ದಿನ ರಜಾ. ಅಯ್ಯೋ ಸತ್, ನನ್ನ ಮೆಟ್ ತಗೊಂಡು ನಾನೇ ಹೊಡ್ಕೋಬೇಕಷ್ಟೇ. ಏನೋ ಮಜಾ ತಗೊಂಡು ಆತ್ ಬಂದ್ರೆ ರಜಾ ಅನ್ಬಿಟ್ಟು ವಜಾ ಮಾಡ್ಬಿಟ್ಲಲ್ಲಪ್ಪ. ಹೋಗತ್ಲಾಗೆ. ಸರಸ್ವತಿ, ನಾನ್ ಬದುಕಿರುವಾಗ್ಲೇ ಈ ತಾಳಿ ಭಾಗ್ಯ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲಮ್ಮ. ಆದ್ರೆ ನಾನ್ ನಂಬಿದ ದೇವ್ರು ನನ್ನ ಕೈ ಬಿಡ್ಲಿಲ್ಲ. ಈ ತಾಳಿ ಜೊತೆಯಲ್ಲಿ ನಿನ್ನಂತ ಮುತ್ತಿನಂತ ಮಗಳನ್ನ ನನಗ್ ಕೊಟ್ನಮ್ಮ. ಆದ್ರೆ ಸರಸ್ವತಿ, ನೀನ್ ನನಗೆ ಹೆತ್ತ ತಾಯಿ ಸ್ಥಾನ ಕೊಡದೇ ಇದ್ರು ಪರವಾಗಿಲ್ಲ. ನಾನ್ ನಿನಗೆ ಯಾವ ಕೊರತೆನೂ ಇಲ್ಲದ ಹಾಗೆ ನೋಡ್ಕೊತೀನಮ್ಮ. ನಿಜವಾಗ್ಲೂ ನೋಡ್ಕೊತೀನಮ್ಮ. ತಾಯಿ ಮಮತೆ ಬಗ್ಗೆ ಕೇಳಿದ್ನೇ ಹೊರತು ಅದನ್ನ ಅನುಭವಿಸೋ ಅದೃಷ್ಟ ಪಡ್ಕೊಂಡ್ ಬಂದಿರ್ಲಿಲ್ಲ. ಈಗ ನೀವು ತಾಯಿ ಸ್ಥಾನದಲ್ಲಿ ನಿಂತು ಪ್ರೀತಿ ಹರಿಸ್ತಾ ಇರೋದು ನನ್ನ ಅದೃಷ್ಟ. ನೀವು ನನ್ ಚಿಕ್ಕಮ್ಮ ಅಲ್ಲ, ನನ್ನಮ್ಮ. ನನ್ನಮ್ಮ. ಅಮ್ಮ. ಸರಸ್ವತಿ, ಅಮ್ಮ. ಏಯ್, ನೀನ್ ಯಾಕೋ ಇಲ್ಲಿ ಕೂತಿದ್ಯಾ? ನಿಮ್ ಕಾಲೊತ್ತಕ್ ಬುದ್ಧಿ. ಇವತ್ತು ನನ್ನ ಬಿಡೋ ಹಾಗಿಲ್ವಾ? ಎದ್ದೋಗ ಇಲ್ಲಿಂದ. ಮದುವೆ ಮಂಟಪದಲ್ಲಿ ಮಾನ ಕಳೆದು ಮಲಗೋ ಕೋಣೆಯಲ್ಲಿ ಕಾಲು ಹಿಡ್ಕೊಳ್ಳೋದು ಗರ್ತಿರ ಲಕ್ಷಣನಾ? ಗಂಡನ ಮಾನ ಮರ್ಯಾದೆ ಕಾಪಾಡೋದು ಹೆಂಡತಿ ಧರ್ಮ. ಆಹಾಹಾ, ನಾನೇ ನಟಭೈರವ ಅಂತಿದ್ದೆ, ನೀನು ಅಭಿನಯ ಚತುರೆ. ಹ, ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ಒಳ್ಳೆ ನಾಟಕ ಆಡಿ ಮೋಸ ಮಾಡ್ತೀರಾ? 20 ವರ್ಷದ ಹಿಂದೆ ನೀವು ಮಾಡಿದ ಮೋಸಕ್ಕಿಂತ ಇದೇ ದೊಡ್ಡದಲ್ಲ ಬಿಡಿ. ಮಾತ್ನಲ್ಲಿ ಮರಳು ಮಾಡಿ ತಾಳಿ ಕಟ್ಸ್ಕೊಂಡ ಆ ಕ್ಷಣಕ್ಕೆ ಹೆಂಡತಿ ಆಗ್ಲಿಲ್ಲ. ನಿಮ್ಮಿಂದ ಮಕ್ಕಳು ಪಡಿಬೇಕು ಅನ್ನೋ ಆಸೆ ನನಗಿಲ್ಲ. 4 ಜನರ ಮಧ್ಯ ನನ್ನ ತಮ್ಮ ತಾಳಿ ಕಟ್ಸಿದ್ದು, ನನಗ್ ಮುತ್ತೈದೆ ಪಟ್ಟ ಕೊಡ್ಸಿದ್ದು ನಿಮ್ಮಿಂದ ಸುಖ ಪಡಿತೀನಿ ಅಂತ ಅಲ್ಲ. ಅಮ್ಮನ್ ವಹಿಸ್ಕೊಂಡ್ ಬರೋ ನಿನಗೆ 4 ಬಿಗದ. ಅಪ್ಪ, ಆ ದೇವರೇ ಕಳ್ಸಿರೋ ನಮ್ಮ ಅಮ್ಮನ ಮೇಲೆ ನೀವು ಕೈ ಮಾಡಿದ್ರೆ ನನ್ ಮೇಲೆ ಆಣೆ. ಬುದ್ಧಿ, ನೀವು ಅಮ್ಮವ್ರ ಮೇಲೆ ಕೈ ಮಾಡಿದ್ರೆ ಆ ಲಾರಿ ಡ್ರೈವರು ನಿಮ್ ಕಾಲ್ ಮುರಿತಾನೆ. ಆಮೇಲೆ ನಾನ್ ಯಾಕೆ ಕಾಲ್ ಹೊತ್ಲಿ? ನನ್ನ ಹೊಟ್ಟೆ ಮೇಲೆ ಹೊಡಿಬೇಡಿ ಬುದ್ಧಿ. ಅತ್ತೆ ಮನೆಗೆ ಹೋಗಕ್ ಮೊದ್ಲು ತವ್ರ ಮನೆಯಿಂದ ಮಡಲ್ ತುಂಬ ಕಳಿಸ್ತಾರೆ. ನನ್ ತಮ್ಮ ನನಗೆ ಧೈರ್ಯನ ಮಡ್ಲಲ್ಲಿ ತುಂಬ ಕಳಿಸಿದಾನೆ. ಅನಾವಶ್ಯಕವಾಗಿ ನನ್ನ ಮೇಲೆ ಕೈ ಎತ್ತಿ ನಿಮ್ ಗೌರವಕ್ಕೆ ಧಕ್ಕೆ ತಂದ್ಕೋಬೇಡಿ. ಪಂಡಿತ್ರೆ, ನನ್ ಮಗಳಿಗೆ ಮೈಯಾಗ ಹುಷಾರಿಲ್ಲ, ಬೆಳಗಿಂದ ವಾಂತಿ ಆಯ್ತದೆ. ಓಸಿ ಬಂದು ನೋಡಿ ಬುದ್ಧಿ. ನಿನ್ನ ಗೃಹಕ್ಕೆ ಗ್ರಹ ದೋಷ ಆಗಿರ್ಬೇಕು. ಬರ್ತೀನಿ. ಬನ್ನಿ ಬುದ್ಧಿ, ಬನ್ನಿ. ಇರ್ಲಿ ಇರ್ಲಿ, ನೀನ್ ಆಯಾಸ ಮಾಡ್ಕೊಬೇಡಮ್ಮ. ಕೂತ್ಕೋ ಕೂತ್ಕೋ. ಕೂತ್ಕೊಳಮ್ಮ. ಇಲ್ಲಿ ರಂಗಯ್ಯ, ಬುದ್ಧಿ. ನೀನ್ ಸ್ವಲ್ಪ ಆಚೆ ಇರ್ತೀಯ? ಪರೀಕ್ಷೆ ಮಾಡುವಾಗ ಯಾರು ಒಳಗಿರಬಾರ್ದು. ಆಗ್ಲಿ ಬುದ್ಧಿ. ಇಲ್ಲಿ ನಾಲ್ಗೈ ಚಾಚು, ಸ್ವಲ್ಪ ಉದ್ದಕ್ಕೆ ಚಾಚಮ್ಮ. ಅರ್ಥವಾಯ್ತು. ಚಂದ್ರ ಗೃಹ ಪ್ರವೇಶ ಮಾಡಿದಾನೆ, ಕ್ಷೀರಸಾಗರ ಮತನವಾಗಿದೆ. ನಿನ್ನ ಹೊಟ್ಟೆಯಲ್ಲಿ ಹಾಲು ಹೆಪ್ಪುಗಟ್ಟಿದೆಯಲ್ಲಮ್ಮ. ಹೌದು, ಗರ್ಭಗುಡಿ ಪೂಜಾರಿ ಯಾರು? ಹೇಳಮ್ಮ, ನನ್ನ ಹತ್ರ ಹೇಳಕ್ಕೇನು? ಇನ್ನೇನು ಹೇಳಿ ಪ್ರಯೋಜನ ಇಲ್ಲ. ಈ ವಿಷಯ ನಮ್ಮಪ್ಪನ್ ಗೊತ್ತಾದ್ರೆ ನೇಣ್ ಹಾಕೊಂಡ್ ಸತ್ತು ಹೋಗ್ತಾರೆ. ಪಂಡಿತ್ರೆ, ಏನಾದ್ರೂ ಔಷಧಿ ಕೊಟ್ಟು ಇದನ್ನಿಲ್ಲ ಅನ್ನಿಸ್ಬಿಡಿ. ಸ್ವಾಮಿ 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 ಸ್ವಾಮಿ, ಇಲ್ಲಿ ಕೇಳಿ, ಗೌರಿಗೆ ಹೊಟ್ಟೆ ಬಂದಿದೆ. ಹೌದಾ? ಹೌದು, 3 ತಿಂಗಳು. ಪಂಡಿತ, ಪ್ರಯೋಗ ನಿಂದ. ಆ ಭಾಗ್ಯ ನನಗೆಲ್ಲ ಬಂತು. ಹಾಗಿದ್ಮೇಲೆ ಅಂಥ ಘನ ಕಾರ್ಯ ಮಾಡಿರೋನ್ ಯಾರು? ಉಳ್ಳ ಕಿವಿ ಮುಚ್ಕೊಳ. ಇನ್ಯಾರಿದ್ದಾರೆ? ಅವನೊಬ್ಬ ಇದಾನಲ್ಲ, ಹಾಡೋರು ಉಳಿದವನೇ ಗೌಡ ಅಂತ, ಲಾರಿ ಡ್ರೈವರ್ ನನ್ನ ಮಗ. ಅವಂದೇ ಈ ಕೇಸು. ಗೌರಿನೇ ಹಾಗಂತ ಹೇಳ. ಅವಳೆ ಹೇಳ್ತಾಳ,
ನಾನು ಅವಳ ಬಾಯಲ್ಲೇ ಹೇಳಿಸ್ತೀನಿ. ಹಾ. ಆ ಏರ್ಪಾಟ್ ಮಾಡಿ ಈಗ ಬಂದಿದ್ದೀನಿ. ಹೇಗೂ ನಾಳೆ ಹನುಮ ಜಯಂತಿ, ಊರಿನ ಜನ ಎಲ್ಲ ದೇವಸ್ಥಾನದ ಹತ್ರ ಸೇರಿದ್ದಾರೆ. ಅವಳ ಬಾಯಲ್ಲಿ ಈ ನನ್ನ ಮಗನೇ ಈಗ ಮಾಡ್ದ ಅಂತ ಅನ್ನಿಸ್ಬಿಡ್ತೀನಿ. ಊರಿನ ಜನ ಎಲ್ಲ ಸೇರಿ ಇವನ್ನ ಊರು ಬಿಡಿಸ್ಬಿಡ್ತಾರೆ. ಇಲ್ಲ ಅವಳ ನಿಮ್ ಕುತ್ತಿಗೆ ಕಟ್ಟಿ ಇಬ್ಬರನ್ನೂ ಊರು ಬಿಡಿಸ್ತಾರೆ. ಅಲ್ಲಿಗೆ ಲಕ್ಷ್ಮಿ ಆಸ್ತಿ ನಿಮಗ್ ಸಿಗತ್ತೆ, 9,000 ನನಗ್ ಸಿಗತ್ತೆ. ಆಂಜನೇಯ ನೀನ್ ಕೃಪೆ ಇರಬೇಕಪ್ಪ. ಅಂಜನೇಯ ಗರ್ಭಸ್ಮೂತವ ಆಂಜನೇಯಂ ಪಾಯಮ ಹನುಮಂತ ಲಕ್ಷ್ಮ. ಏನಾಯ್ತು ಗೌರಿ ಏನಾಯ್ತಮ್ಮ? ಏನಾಯ್ತು? ಏನಾಗಿದೆ ಅಂತ ಪರೀಕ್ಷೆ ಮಾಡಯ್ಯ. ಏ ರಂಗ, ಹೆಂಗಸರ ವಿಷಯದಲ್ಲಿ ನಾನು ಪಂಡಿತ. ಒಸಿ ನೋಡಿ ನಮ್ಮ ನಿನಗೇನೋ ಗೊತ್ತು ಅವ್ರ ಬಗ್ಗೆ? ಸುಮ್ನಿರು, ನಾನು ನೋಡಿ ಹೇಳ್ತೀನಿ. ಸ್ವಲ್ಪ ಸುಮ್ನಿರ್ತೀಯಾ? ನಾಡಿ ನಾಣ್ಯದಲ್ಲಿಲ್ಲ, ಕಣ್ಣು ಕೆಂಗಣ್ಣಾಗಿದೆ, ಇನ್ನು ಗರ್ಭ ಕಲಬೆರಕೆ ಆಗಿದೆ. ಏನ್ ಹೇಳ್ತಿದ್ದೀರಿ? ಗೌರಿ ತಾಯಿ ಆಗ್ತಾಳೆ. ಏನು ಮೊದ್ಲೇ ನನ್ನ ಮಗಳು ತಾಯಿ ಆಗ್ತಿದ್ದಾಳ? ಇಲ್ಲ ಪಂಡಿತ್ರೆ, ಇಲ್ಲ. ಓದಿ ಚಂದಾಗಿ ನೋಡಿ ಹೇಳಿ ಬುದ್ಧಿ. ಇನ್ನೂ ಚೆನ್ನಾಗಿರಯ್ಯ ನೋಡೋದು. ಇಷ್ಟು ಜನರ ಮುಂದೆ ಹೇಳ್ತಾ ಇದ್ದೀನಿ. 3 ತಿಂಗಳಾಗಿದೆ. ಕೂಲಿ ಮಾಡಿದ್ರು ಗೌರವದಿಂದ ಬದುಕ್ತಿದ್ದೆ. ನನ್ನ ಮಾನ ಮರವಾದಿ ಎಲ್ಲ ಬೇಲಿ ಪಾಲ್ ಮಾಡಿಬಿಟ್ಟಲ್ಲಿ. ತಾಯಿ ತಪ್ಪಲಿ ಅಂತ ನಿನ್ನ ಪ್ರೀತಿನ ಸಾಕಿದ್ದಕ್ಕೆ ನನ್ನ ಬಾಳ್ವೆಗೆ ಬೆಂಕಿ ಇಟ್ಟಲ್ಲಿ. ಚಂಡಾಲಿ, ಇಲ್ಲ ನೀನ್ ಇರ್ಬಾರ್ದು. ನಿನ್ನೆಲ್ಲ ಅಳಿಸ್ಬಿಡ್ತೀನಿ. ನಿನಗೇನು ಬುದ್ಧಿಗಿದ್ದಿ ಇದೆಯೇನಯ್ಯ? ಅವಳನ್ನ ಸಾಯಿಸಿದ್ರೆ ನಿನಗೇನೆಯ ಬರುತ್ತೆ ಭಾಗ್ಯ? ಅವಮಾನ ನಿನಗಾದ್ರೂ ಒಂದೇ, ನನಗಾದ್ರೂ ಒಂದೇ. ಇದು ಊರಿನ ಮರ್ಯಾದೆ ಪ್ರಶ್ನೆ. ಊರಿನ ಹಿರಿಯನಾಗಿ ಒಂದು ಹೆಣ್ಣಿಗಾದ ಅನ್ಯಾಯನ ತಪ್ಪಿಸಬೇಕಾದ್ದು ನನ್ನ ಕರ್ತವ್ಯ. ಇವಳನ್ನ ಈ ಸ್ಥಿತಿಗೆ ತಂದ ಬದ್ಮಾಶ್ ಅವನ್ ಯಾರೇ ಆಗಿರ್ಲಿ, ಅವನ್ನ ಪತ್ತೆ ಮಾಡಿ ಹಿಡಿದು ತಂದು ಇಲ್ಲೇ ಈ ಕ್ಷಣದಲ್ಲೇ ಮದುವೆ ಮಾಡಿಸ್ತೀನಿ. ಗೌರಿ, ಹೇಳಮ್ಮ, ಧೈರ್ಯವಾಗಿ ಹೇಳು, ಅವನು ಯಾರು ಅಂತ. ನೋಡಿ ಸ್ವಾಮಿ, ಇಂಥ ವಿಷಯಗಳು ಗೊತ್ತಿಲ್ಲದೆ ನಡೆಯೋಲ್ಲ. ಆದ್ರೆ ಎಲ್ಲರ ಮುಂದೆ ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ. ಹೆಣ್ಣಿಗೆ ಸ್ವಾತಂತ್ರ್ಯ ಬೇಕು. ಒಂದು ಹೆಣ್ಣನ ಆಟದ ವಸ್ತುವಾಗಿ ಉಪಯೋಗಿಸೋ ಗಂಡಸಿಗೆ ಶಿಕ್ಷೆ ಕೊಡಿಸಲೇಬೇಕು ಅನ್ನೋ ಸಂವಿಧಾನದ ನಿಯಮದ ಪ್ರಕಾರ ಗೌರಿನ ಕೆಡಿಸಿದವನಿಗೆ ಸರಿಯಾದ ಶಿಕ್ಷೆ ಕೊಡಿಸ್ತೀನಿ. ಗೌರಿ, ಹೇಳಮ್ಮ, ನಾನಿದ್ದೀನಿ, ಹೇಳಮ್ಮ ಅವನು ಯಾರು ಅಂತ. ನೋಡಮ್ಮ ಗೌರಿ, ನೀನು ನನ್ನ ಮಗಳಿದ್ದಾಗೆ. ನಿಸ್ಸಂಕೋಚವಾಗಿ ಹೇಳು, ಅವನು ಯಾರು ಅಂತ. ಯಾಕೆ ಹೆದರ್ಕೊಳ್ತಿ ಗೌರಿ? ನಮ್ಮಂಥವರಿಂದ ಅರ್ಧ ರಾತ್ರಿ ನಮಗೆ ಸ್ವತಂತ್ರ ಸಿಕ್ಕಿದ್ದು ಈ ರೀತಿ ಅಮಾಯಕ ಹೆಣ್ಣು ಮಕ್ಕಳ ಮಾನಭಂಗ ಮಾಡ್ಲಿಕ್ಕಲ್ಲ. ನಿನ್ನ ಈ ದುಸ್ಥಿತಿಗೆ ಕಾರಣ ಯಾರು ಅಂತ ಹೇಳದೆ ಇದ್ರೆ ಇವತ್ತೇ ಇಲ್ಲೇ ಈಗಲೇ ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ. ಬ್ರಹ್ಮ, ಮಾಡಿಕೊಡೋ ಗಂಡನ ಹೆಸರನ್ನ ಹೇಳೋದು ನಮ್ಮ ಪದ್ಧತಿಯಲ್ಲಿಲ್ಲ. ಆದ್ರಿಂದ ಅವನಿಗೊಂದು ಕೆಲಸ ಮಾಡೋ, ಬೇರೆ ಮಾಡಿ ತೋರಿಸ್ಬಿಡು ಯಾರು ಅಂತ. ಅವನು ಉರುಳು ಸೇವೆ ನಾ ಮಾಡಿಸ್ಬಿಡ್ತೀನಿ. ಹೇಳಮ್ಮ. ಏ ವಾಸು, ತಲೆ ಯಾಕೋ ಕೆಳಗೆ ಹಾಕ್ತಾ ಇದ್ಯಾ? ಸುಳ್ಳು ಅಂತ ಹೇಳೋ. ರಾಮ, ಇದು ಏನಮ್ಮ ಇದು? ಗ್ರಹಗಳು ದಿಕ್ಕೆ ಬದಲಾಯಿಸೋಯ್ತಲ್ಲ. ಹೋಗಿದ್ದು ಹೋಗಿ ಬೆಪ್ಪನ್ ತೋರಿಸ್ತಾ ಇದೆಯಲ್ಲಮ್ಮ. ಸರಿಯಾಗಿ ದೃಷ್ಟಿ ಆಯ್ಸ್ ನೋಡಮ್ಮ, ದೃಷ್ಟಿ ಆಯ್ಸ್ ನೋಡು. ಸುಳ್ಳು ಅಂತ ಹೇಳೋ, ಹೇಳೋ. ಹೇಗೆ ಹೇಳ್ತಾನೆ ನಿಮ್ಮ ಹುಡುಗ? ಹೇಗೆ ಹೇಳ್ತಾನೆ? ನೀವೇ ಅವನ್ನ ಹೆದರ್ಸಿ ಬೆದರ್ಸಿ ಸಾಕಿದ್ ಬೆಕ್ಕಿಂತ ಮೂಲೆಯಲ್ಲಿ ಇಟ್ಬಿಟ್ಟಿದ್ದೀರಾ. ನಿಜ ಏನ್ ನಡೀತು ಅಂತ ನಾನು ಹೇಳ್ತೀನಿ. ಮೊನ್ನೆ ಸಾಯಂಕಾಲ ಗೌರಿ, ನನ್ ಸಾಯ್ಬೇಕು, ಬಿಟ್ಬಿಡಿ, ಬಿಡಿ, ನನ್ ಸಾಯ್ಬೇಕು. ಯಾಕೆ ಹೀಗೆ ಮಾಡಕ್ ಹೋದೆ ಗೌರಿ? ಏನಾಯ್ತು ಹೇಳು, ಹೇಳು. ಮದುವೆಗೆ ಮುಂಚೆನೆ ತಾಯಿ ಆಗೋ ಸ್ಥಿತಿಲಿರೋ ನಾನು ನಾಳೆ 4 ಜನ ಗೊತ್ತಾಗಕ್ ಮುಂಚೆ ಸಾಯೋದೇ ನಿಮ್ಮ ಅಪ್ಪನ್ಗೆ ಈ ವಿಷಯ ಗೊತ್ತಾ? ನನ್ನನ್ನು ಯಾಕೆ ಬದುಕಿಸಿದ್ರಿ? ಹೇಳು ಗೌರಿ.
ನಾನು ಈ ವಿಷಯ ನಮ್ಮ ಅಪ್ಪನ್ಗೆ ಹೇಳೋಕ್ ಆಗೋಲ್ಲ. ಅವ್ರ ಅಪ್ಪನ ಎದುರಿಸೋಕ್ ಆಗೋಲ್ಲ. ಗೌರಿ. ನೀವೇನ್ ಮಾಡ್ತೀರಾ? ನಿನ್ನ ಸ್ಥಿತಿಗೆ ಯಾರು ಕಾರಣ ಅಂತ ನನ್ಗೆ ಹೇಳು, ನಾನು ನಿನ್ನ ಮದುವೆ ಮಾಡಿಸ್ತೀನಿ. ಜಾನಕಿ ರಾಮಯ್ಯನವ್ರ ಮಗ ವಾಸು. ಗೌರಿ ಹೊಟ್ಟೆಲ್ ಬೆಳೀತಾ ಇರೋ ಎಳೆ ಜೀವನ ಕಾಪಾಡಕ್ಕೋಸ್ಕರ ಸತ್ಯ ಏನು ಅಂತ ನಿಮ್ಮ ಹತ್ರ ಹೇಳಿದ್ರೆ ನಿಮ್ಮ ದೊಡ್ಡಸ್ತಿಗೆ ಮುಸುಕು ಅದನ್ನು ಮುಚ್ಚಿ ಬಿಡ್ತಾ ಇತ್ತು. ಹೇಗೋ ವಿಷಯ ಗುಳ್ಳೆನರಿ ಆಗಿರೋ ಪಂಡಿತ್ನಿಗೆ ಗೊತ್ತಾಯ್ತು. ಅವನು ಆ ನಾಗೇಂದ್ರಪ್ಪ ಸೇರಿ ಈ ಅಪರಾಧನ ನಂತರ ಮೇಲೆ ಹೊರ್ಸಕ್ ನೋಡಿದ್ರು. ಅದಕ್ಕೆ ನಾನು ಒಂದು ತಿರುಗುಬಾಣ ಬಿಟ್ಟೆ. ನಿಜವಾದ ಅಪರಾಧ ಯಾರು ಅಂತ ಎಲ್ರಿಗೂ ಗೊತ್ತಾಗ್ಬೇಕು ಅಂತಾನೆ ಇವತ್ತು ನಾನು ಹೀಗೆ ಮಾಡಿಸ್ತೆ. ವಾಸು, ಇನ್ಯಾಕ್ ಭಯ ಪಡ್ತೀಯ? ಧೈರ್ಯವಾಗಿ ಒಪ್ಕೋ. ಹೌದು, ಗೌರಿ ಹೋಟೆಲ್ ಬೆಳೀತಾ ಇರೋ ಮಗುವಿನ ತಂದೆ ನಾನೇ. ಪಂಚರ್ ಆಗಿರೋ ಲಾರಿ ತರ ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಹುಡುಗನೇ ಒಪ್ಕೊಂಡಿರೋವಾಗ ಟಾಪ್ ಗೇರ್ ಅಲ್ಲಿ ಮದುವೆ ಮಾಡ್ರ. ಹಲೋ ಹಲೋ. ಇದು ತಗೊಳ್ಳಿ, ಜನಗಣಮನರೇ ಆಶೀರ್ವಾದ ಮಾಡಿ. ಬಾರೆ ಗೌರಿ, ಮುಂದೆ ಬಾ. ತಗೊಳ್ಳಿ ರಂಗಜ್ಜ, ಇದಕ್ಕಿಂತ ಹೆಚ್ಚಿನ ಆನಂದ ಇನ್ನೇನು? ಬನ್ನಿ ಆಶೀರ್ವಾದ ಮಾಡಿ. ತಗೊಳ್ಳಿ ಸರ್, ಇವತ್ ನಿಮ್ ಪಾತ್ರ ಬರೀ ಆಶೀರ್ವಾದ ಮಾಡೋದು. ನಾಳೆ ಯಾಂದಳಿ ಪಂಡಿತ ಬಾ ಮಂತ್ರ ಹೇಳು. ಅಯ್ಯೋ, ಹೇಳು. ಸಾವಧಾನ, ಸಾವಧಾನ, ಲಕ್ಷ್ಮೀನಾರಾಯಣ ಸಾವಧಾನ. ಗಟ್ಟಿ ಮುಳ ಕೈ ತಟ್ರ ಯಾರಿದಾರೋ? ಅವಮಾನ, ಶುದ್ಧ ಅವಮಾನ. ನನ್ನ ಮೊದಲನೇ ಮದುವೆ ಕೂಡ ಇಷ್ಟೊಂದು ದೂರಿಯಾಗಿರ್ಲಿಲ್ಲ. ನಾನು ಮನೆಗೂ ಹಾಲು ಮಾರೋ ಆ ಹೀನ ಜಾತಿ ಹೆಣ್ಣಿನ ಜೊತೆ ಜಾನಕಿ ರಾಮಯ್ಯನ ಮಗನ ಮದುವೆ ಮಾಡಿಸಿ ಆ ಲಾರಿ ಡ್ರೈವರ್ ನನ್ನ ಯೋಜನೆಗಳನ್ನೆಲ್ಲ ತಲೆಗೆಳಗ್ ಮಾಡ್ಬಿಟ್ಟ. ಶಾಂತಿ ಶಾಂತಿ. ಇನ್ನೆಲ್ಲಿ ಶಾಂತಿನಯ್ಯ? ಆದದ್ದೆಲ್ಲ ಒಳ್ಳೇದೇ ಆಯ್ತು. ಆ ಜಾನಕಿ ರಾಮ ಮಗನ ಮದುವೆ ಆಗಿದ್ದು ನಿಮಗಿದ್ದ ಅಡ್ಡಗೋಡೆ ಬಿದ್ದಂಗ ಆಯ್ತು. ಲಕ್ಷ್ಮಿ ಸೊಸೆಯಾಗಿ ತಗೊಂಡು ಇಡೀ ಆಸ್ತಿನ ತಾನೊಬ್ಬರೇ ನುಗ್ಗಬೇಕು ಅಂತ ಇವನು ಮಾಡಿದ ಮಸಲತ್ತಿಗೆ ಒಂದು ಮಂಗಳಾಹಾರದಾಗಾಯ್ತು. ಈಗ ಲಕ್ಷ್ಮಿ ಒಂಟಿಯಾಗಿರೋದ್ರಿಂದ ಆಸ್ತಿ ಎಲ್ಲ ನಿಮಗೇ ಸಿಗುತ್ತೆ. ಆಹಾ ಆಹಾ ಪಂಡಿತ, ಇಷ್ಟು ದಿವಸಕ್ಕೆ ನಿನ್ಗೊಂದು ಒಳ್ಳೆ ವಿಚಾರ ಹೊಳಿತು ನೋಡು. ಆಹಾ, ಅದಕ್ಕೆ ಹೇಳೋದು ಪಂಡಿತ ಪಂಡಿತಾನೆ, ಮುಟ್ಟಾಳ ಮುಟ್ಟಾಳನೆ. ಇಷ್ಟು ದಿನ ಆದ್ಮೇಲೆ ಗೊತ್ತಾಯ್ತಲ್ಲ ನೀವ್ ಯಾರು ಅನ್ನೋದು. ಮುಚ್ಚಬಾಯ್. ಕ್ಷಮಿಸಿ. ಪಂಡಿತ, ಅಂತೂ ಈ ಆಸ್ತಿ ವಿಷಯದಲ್ಲಿ ಆ ಜಾನಕಿ ರಾಮಯ್ಯನಿಗೆ ಜನಗಣಮನ ಹಾಡ್ಬಿಟ್ಟೆ. ಹಾಡ್ಬಿಟ್ರೆ ಆಯ್ತೆ, ಇಡೀ ಆಸ್ತಿನ ನೀವು ಅನುಭವಿಸ್ಬೇಕು, ನಾ ಅದನ್ನ ನೋಡ್ಬೇಕು. ಅಯ್ಯೋ, ನನ್ನ ಮಗ ವಾಸು ಊರ್ ಜನರ ಮುಂದೆ ನನ್ನ ಮುಖಕ್ಕೆ ಮಸಿ ಹಚ್ಚಿಬಿಟ್ನಲ್ಲೋ. ಅವನ ಬಗ್ಗೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ, ನನ್ನ ಆಸೆನೆಲ್ಲ ಹಾಳು ಮಾಡ್ಬಿಟ್ನಲ್ಲೋ. ಯಜಮಾನ್ರೆ, ಹೆಣ್ಣಿನ ವಾಸನೆ ತಗಲ್ದ್ರೆ ನಿಮ್ ಮಗ ವಾಸುನೇ ಏನು ಸುಭಾಷ್ ಚಂದ್ರ ಬೋಸು ತಲೆ ತಗ್ಗಿಸ್ಬೇಕಾಗುತ್ತೆ. ಯಾರು ತಲೆ ಬಾಗ್ತಾರೋ ಬಿಡ್ತಾರೋ, ಒಟ್ನಲ್ಲಿ ಪಂಡಿತರ ಮಾತಿಗೆ ಪ್ರತಿಯೊಬ್ರು ತಲೆ ಬಾಗಲೇಬೇಕು. ಏನು ಶನಿಗ್ರಹ ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿಗೆ ತಿರುಗಿದ ಹಾಗಿದೆ. ರಾಮರಾಮ, ಜನಗಣಮನ ಜಾನಕಿ ರಾಮ್ ಅವರೇ, ನಿಮಗೆ ಶುಕ್ರ ದಶೆ ಪ್ರಾರಂಭವಾಗಿದೆ ನೋಡಿ. ಈಗ ಎಲೆಕ್ಷನ್ ಅಲ್ಲಿ ಗೆಲ್ಲೇಬೇಕು ಅಂದ್ರೆ ವಿರೋಧ ಪಕ್ಷದವರು ಅವಿರೋಧ ಪಕ್ಷದವರಿಗೆ ಏನ್ ಮಾಡ್ತಾರೆ? ಕಿಡ್ನಾಪ್ ಮಾಡ್ತಾರೆ, ಇಲ್ದೆ ಹೋದ್ರೆ ಇಲ್ಲ ಅನಿಸ್ಬಿಡ್ತಾರೆ. ಆಮೇಲೆ ಅವಿರೋಧವಾಗಿ ಎಲೆಕ್ಷನ್ ಅಲ್ಲಿ ಗೆದ್ದು ಸಿಂಹಾಸನದ ಮೇಲೆ ಹೋಗಿ ಕೂತು ಬಿಡ್ತಾರೆ. ಅದು ರಾಜಕೀಯ. ಅದೇ ರಾಜಕೀಯ ಇಲ್ಲೂ ಆಗಬೇಕು. ಅಂದ್ರೆ ಈ ದಂಡಪಿಂಡನ ದಯವಿಟ್ಟು ಆಚೆ ಕಳಿಸ್ತೀರಾ? ಜಂಡ ಯಜಮಾನ್ರೆ, ಕಾಗೆ ಮನೆಗ್ ನುಗ್ಗಿದೆ, ಮುಂದೇನ್ ಕಾದಿದ್ಯೋ ಏನೋ. ಕಾಗೆ ನೀನು ರಣಹದ್ದು ಮುಂಡೆ ನೋಡಿ. ದೇವಸ್ಥಾನ ಎದುರಿನಲ್ಲಿ, ಜನಗಳ ಎದುರಿನಲ್ಲಿ ನಿಮಗೆ ಅವಮಾನ ಮಾಡೋ ರೀತಿಯಲ್ಲಿ ಆ ಕೀಳು ಜಾತಿ ಹೆಣ್ಣನ್ನ ನಿಮ್ಮನೆಗೆ ಸೊಸೆಯನ್ನಾಗಿ ಮಾಡಿಟ್ಟವ್ರು ಯಾರು? ಆ ಲಾರಿ ಡ್ರೈವರ್. ಹೌದು, ಅವನೇ. ಹೇಗಾದ್ರೂ ಮಾಡಿ ಅವನ ಕಥೆಯನ್ನು ಮುಗಿಸ್ಬಿಡಿ. ಹೇಗೆ? ಇಲ್ಲಿದೆ ಏನಿದು? ಯಮದರ್ಶನ ಚೂರ್ಣ. ಅಂದ್ರೆ ಇದನ್ನು ಭಕ್ಷಣ ಮಾಡಿದ ಕೂಡಲೇ ಯಮನ ದರ್ಶನವಾಗತ್ತೆ. ಹೇಗಾರ ಮಾಡಿ ಆ ಡ್ರೈವರ್ಗೆ ಇದನ್ನು ತಿನ್ನಿಸ್ಬಿಡಿ. ಸತ್ತ ಸತ್ತೇ ಹೋದ. ಪೀಡೆ ತೊಲಗ್ತು. ಲಕ್ಷ್ಮಿ ಆಸ್ತಿ ಅಲ್ಲ ನಂದೇ, ನಂದೇ. ಎಲ್ಲಿ ಸತ್ತ? ನಿಮಗೆಲ್ಲೋ ಪಿತ್ತ. ನೀವು ಕನಸು ಕಾಣ್ತಾ ಇದ್ದೀರಿ ನೋಡಿ. ನಿಮ್ಮ ಕನಸಿನ ಪ್ರಕಾರವೇ ಆ ಲಾರಿ ಡ್ರೈವರ್ ಸತ್ತ ಅಂತಂದ್ರೆ ಆ ಪಾಪ ನಿಮಗೆ ಬರುತ್ತೆ. ಆ ಪಾಪ ನೀವು ತಗಲ್ದಿದ್ದಾಗೆ ಪರಿಹಾರ ಮಾಡಕ್ಕೆ 9,000 ಸುವರ್ಣ ಶಾಂತಿ ನೀವು ಮಾಡಿಸ್ಬೇಕಾಗತ್ತೆ. ಮಾಡಿಸ್ತೀನಿ ಮಾಡಿಸ್ತೀನಿ. ತಗೊಳ್ಳಿ, ಬಿಡಿ. ಇಲ್ಲ, ಇಲ್ಲಿ ಬಿಡಿ. ಎಲ್ಲಿ? ಇಲ್ಲಿದೆ. ಈ ಹಾಲ್ನಲ್ಲಿ ನಾನೇ ಬೆರೆಸಿದ್ದೀನಿ. ಅಯ್ಯೋ, ನೀವಿಬ್ರು ಕುಡಿರಿ. ಊರ್ಗುಕ್ಕಾರಿಯಾಗಿರುವಂತ ಒಬ್ಬ ಮನುಷ್ಯನೇ ಸಾಯ್ತ ಕೊಟ್ಟಿರೋ ನಿಮ್ಮಂತವ್ರು, ಬಂಗಾರದ ಆಸೆಗೋಸ್ಕರ ಒಬ್ಬ ಮನುಷ್ಯನೇ ಪ್ರಾಣ ತೆಗೆ ಕೊಟ್ಟಿರೋ ನಿಮ್ಮಂತವ್ರು, ಬದುಕಿರೋಕ್ಕಿಂತ ಸಾಯೋದೇ ಮೇಲು. ಕುಡಿದ್ ಸಾಯಿರಿ. ಗೌರಿ,
ಯಾರ ಮುಂದೆ ನಿಂತು ಮಾತಾಡ್ತಿದ್ಯಾ ಅಂತ ಗೊತ್ತಾ? ಗೊತ್ತು. ಶಂಕರಣ್ಣನ ವಿಷ ಹಾಕಿ ಸಾಯಿಸ್ಬೇಕು ಅಂತ ಹೇಳಿ ಮಾತಾಡ್ತಿರೋ ನಿಮ್ ಮುಂದೆನೆ ನಿಂತ್ಕೊಂಡು ಮಾತಾಡ್ತಾ ಇದೀನಿ ಅಂತ ನಂಗೆ ಚೆನ್ನಾಗ್ ಗೊತ್ತು. ಇದು ಊರವರೆಗೂ ಗೊತ್ತಾಗ್ಬೇಕಾ? ಅಯ್ಯೋ ಬೇಡ. ಬೇಡಮ್ಮ ಬೇಡ. ಇದುವರೆಗೂ ನಿಂತಿರೋ ಎಲೆಕ್ಷನ್ ಅಲ್ಲೆಲ್ಲ ಸೋತಿದ್ದೀನಿ. ಒಂದು ಸಾರಿ ಆದ್ರೂ ಎಲೆಕ್ಷನ್ ಅಲ್ಲಿ ಗೆದ್ದು ವಿಧಾನಸೌಧದ ಮೆಟ್ಲು ಹತ್ತಬೇಕು ಅಂತ ಕನಸು ಕಟ್ಕೊಂಡಿದ್ದೀನಿ. ನೀನ್ ಈ ವಿಷಯ ಊರ್ನವ್ರಿಗೆ ತಿಳಿಸ್ಬಿಟ್ರೆ ಓಟ್ ಕೇಳಕ್ ಹೋದ್ರೆ ಕಲ್ಲಿನ ಏಟ್ ಕೊಟ್ಟು ಕಳಿಸ್ತಾರೆ. ದಯವಿಟ್ಟು ಈ ವಿಷಯ ಊರ್ನವ್ರಿಗೆ ತಿಳಿಸ್ಬೇಡಮ್ಮ. ನಂದೇ ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು. ಇನ್ನೊಂದ್ಸಲ ಇಂತ ಕೆಟ್ಟ ಕೆಲಸ ಮಾಡಕ್ ಹೋದ್ರೆ ನಿಮ್ ಮರ್ಯಾದೆ ಉಳಿಯಲ್ಲ. ಹುಷಾರ್. ಎಲ್ಲಾನೇ ಬೆಳಗೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಕ. ಹಲೋ 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 ಹಲೋ, ಇದೇನಿದು? ನೀನೇ ರುಬ್ತಾ ಇದೀಯಾ? ನಾನ್ ರುಬ್ಲಾ? ನನ್ ಗೋರಂಟಿ ನಾನೇ ರುಬ್ಕೊಂತೀನಿ. ಏನು ಈಗ್ಲೇ ಬಂದ್ಬಿಟ್ಟಲ್ಲ? ನಿನ್ ಡ್ಯೂಟಿ ನೈಟ್ ಅಲ್ವಾ? ಡ್ಯೂಟಿ ನೈತೆ. ನಿನ್ ಡ್ಯಾನ್ಸ್ ಕಲ್ಸ್ಬೇಕು ಅಂತ ಬಂದಿದ್ದೀನಿ. ಡ್ಯಾನ್ಸಾ? ನಂಗ್ ಗೊತ್ತಲ್ಲ. ಗೊತ್ತಾ? ಮಾಡು, ಮಾತಾಡ್ಸ್ಲಾ? ಇರು ಇರು. ಅಯ್ಯೋ ಅಯ್ಯಯ್ಯೋ ಅಯ್ಯೋ, ನನ್ನೆದುರು ನನ್ನ ನೀನ ನಿನ್ನ ನಾನು ಕಾದುಕೊಂಡು ಕುಳಿತುಕೊಂಡು. ಅಯ್ಯೋ, ಇದು ಕುಣಿತಾನ ಇದು ಅಲ್ವಾ? ದೊಂಬರು ಕುಣಿತ. ಹೌದಾ? ಜಯಮಾಲಿನಿ, ಜ್ಯೋತಿ ಲಕ್ಷ್ಮಿ, ಡಿಸ್ಕೋ ಶಾಂತಿ, ಅನುರಾಧ ಆ ತರ ಕುಣಿಬೇಕು. ಇವಾಗ ನಾನೊಂದು ಹಾಡ್ ಹಾಕ್ತೀನಿ, ಆ ತರ ಕುಣಿ. ನಾನ್ ಮೆಚ್ಕೊಂಡ್ರೆ ನಿನ್ನ ಸಿನಿಮಾ ಸ್ಟಾಪ್ ಮಾಡ್ತೀನಿ. ನನ್ನ ಅರಗಿಣಿ ನನ್ನ ಹಾಡು ಕೇಳಿ ಆವಾಗ ಹುಟ್ಟಿಯಾ? ಎಸ್, ಥ್ಯಾಂಕ್ ಯು. ಹಲೋ. ಹೇಳಕ್ಕ, ನಾನು ಇಲ್ಲೇ ಇದ್ರು ನಿನ್ ಪಕ್ಕ. ಅದು ನಿಜವಾದವು. ಹಾಗಾದ್ರೆ ಅದು ನೀನಲ್ವಾ? ಅಯ್ಯೋ, ನಿಜವಾದ ಹಾವು. ಹಾವು. ಅಯ್ಯಯ್ಯೋ ಆವು, ಅಯ್ಯಯ್ಯೋ ಆವು, ಅಯ್ಯಯ್ಯೋ. ಯಾರಪ್ಪ ನೀನು? ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಭೂತ 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 ಭೂತ, ಅಯ್ಯಯ್ಯೋ ಭೂತ ಭೂತ ಭೂತ. ಇಲ್ವ ಕೂತಿನ ತಾತ, ಒಡೆದ್ರೆ ಲಾತ, ಹೊಡಿತಿ. ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ನನ್ನ ಪಂಚಾಂಗದಲ್ಲೇ ಇದೆ. ನಿಂದ್ಯಾವ್ದಯ್ಯ ಹೊಸಭೂತ? ನೋ, ಭೂತ ಭವಿಷ್ಯ ವರ್ತಮಾನಗಳನ್ನೆಲ್ಲ ತಿಳ್ಕೊಂಡ್ರು ನಾನು. ಅಂಡ್ ಆಲ್ಸೋ ಯಂತ್ರಜಾಲ, ತಂತ್ರಜಾಲ, ಮಂತ್ರಜಾಲ, ಮಹೇಂದ್ರ ಜಾಲ, ಇಂದ್ರಜಾಲ, ಇನ್ಕ್ಲೂಡಿಂಗ್ ಹಿಪ್ನಾಟಿಸಮ್. ಇದನ್ನೆಲ್ಲ ನನ್ನಿಂದ ತಿಳ್ಕೊಳ್ಬೇಕು ಅನ್ನೋ ಉತ್ಸಾಹವುಳ್ಳ ಮೇಧಾವಿಗಳು ಈ ಊರಿನಲ್ಲಿ ಯಾರು ಇಲ್ವೇ? ದೋಸಿ ತೆಗೆದ ಶುದ್ಧ ಮೇಧಾವಿ ಇರೋನೇ ನಾನೊಬ್ಬ ಈ ಊರಲ್ಲಿ. ನೀನ್ಯಾರಯ್ಯ ನನಗ್ ಕಾಂಪಿಟೇಟರ್? ಐ ಆಮ್ ನಾಟ್ ಯುವರ್ ಕಾಂಪಿಟೇಟರ್. ಐ ಆಮ್ ಎ ಹ್ಯೂಮನ್ ಕಂಪ್ಯೂಟರ್. ಅಂದ್ರೆ ಯಂತ್ರ ಮಾನವ, ಸಮಸ್ತ ಸಮಸ್ಯೆಗಳ ಪರಿಹಾರಕ. ಯಾವ ಸಮಸ್ಯೆನಾದ್ರೂ ಪರಿಹಾರ ಮಾಡ್ತೀಯಾ? ಓ, ತಾವು ನಟಭೈರವ ನಾಗೇಂದ್ರ ಇರಲ್ವೇ? ಅರೆ ನನ್ನ ಹೆಸರು ನಿಮಗೆ ಹೇಗೆ ಗೊತ್ತಾಯ್ತು? ಚಿಕ್ಕಂದಿನಿಂದಲೂ ನಿಮ್ಮ ಎಲ್ಲ ನಾಟಕಗಳನ್ನು ನಾನು ನೋಡಿದ್ದೇನೆ. ನಾನು ನಿಮ್ಮ ಅಭಿಮಾನಿ. ಕೇಳ್ದೇನೆಯ ಪಂಡಿತ, ಈ ಊರಲ್ಲಿ ನನಗೆ ಅಭಿಮಾನಿಗಳಿಲ್ದೇ ಇದ್ರೆ ಏನಾಯ್ತು? ಬೇರೆ ಊರಲ್ಲಿ ನನ್ನ ಕೀರ್ತಿ ಹೇಗೆ ಬೆಳೆದಿದೆ. ಸ್ವಾಮಿ, ನೀವು ಒಂದ್ ಕಡೆ ಕ್ಯಾಂಪ್ ಹಾಕಿದವ್ರೆ, ಇಡೀ ಕರ್ನಾಟಕವೆಲ್ಲ ಕ್ಯಾಂಪ್ ಹಾಕಿದವ್ರಲ್ವೇ? ಹೌದು ಹೌದು. ಅಂದ್ಹಾಗೆ ನಿಮ್ ಹೆಸರು? ನನ್ನ ಬುದ್ಧಿ ಕೌಶಲ್ಯದಿಂದ, ನನ್ನ ಕೈ ಚಳಕದಿಂದ ವಿಶ್ವದ ಎಲ್ಲರಿಗೂ ಸಹಾಯ ಮಾಡಿ ಎಲ್ಲರ ಮಿತ್ರನಾಗು ಅಂತ ನಮ್ಮಪ್ಪ ನನಗಿಟ್ಟ ಹೆಸರು ವಿಶ್ವಾಮಿತ್ರ. ಒಂದು ವೇದಿಕೆ ತಂದು ಇವನ್ನ ಮೋಲ್ಡ್ ಮಾಡಬಹುದು. ಅಂದ ಹಾಗೆ ನಿಮ್ಮ ಸಮಸ್ಯೆಗಳು ಏನು ಅಂತ ನಾವು ತಿಳ್ಕೋಬಹುದಾ? ಅಲ್ಲ ಸ್ವಾಮಿ, ನವಗ್ರಹಗಳೇ ನಿಮ್ಮನ್ನು ಕಾಡಿಸ್ತಾ ಇರೋವಾಗ ಈ ಉಪಗ್ರಹ ನಿಮ್ಗೆ ಸಹಾಯ ಮಾಡತ್ತಾ? ನನ್ನ ಮಾತು ಕೇಳಿ, 6 ಸಾವಿರನ್ನು ಆ ಬಾಗರು. ಇನ್ನೊಂದ್ಸಲ ಬಾಗ್ಲು ಅಂತ ವಿಷಯ ಎತ್ತದಿಯೋ, ಆ ಬಾಗ್ಲಿಗೆ ಹಾಕೋ ಬೀಗನ ನಿನ್ನ ಬಾಯಿಗೆ ಹಾಕ್ಬೇಕಾಗತ್ತೆ. ಬಾಯಿ ಮುಚ್ಚೋ. ವಿಶ್ವಾಮಿತ್ರರೇ, ನನ್ನ ಸಮಸ್ಯೆಗೆ ನೀವೇ ಪರಿಹಾರ ನೀಡೋಕ್ ಸಾಧ್ಯ. ಮುಂದುವರಿಸಿ. ಜಸ್ಟ್ ಎ ಮಿನಿಟ್ ಪ್ಲೀಸ್, ಸಿಟ್ ಡೌನ್. ತಮ್ಮ ಎಲ್ಲ ಸಮಸ್ಯೆಗಳನ್ನು ನೀವು ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ. ಎಲ್ಲವನ್ನೂ ಯಂತ್ರವೇ ಹೇಳುತ್ತೆ. ಸ್ವಲ್ಪ ಮಲ್ಕೊಳ್ಳಿ. ಇದು ಸೈಕಿಯಾಟ್ರಿಕ್ ಸಿಂಥಸೈಸರ್ ಸಿಂಕ್ರೊನೋಮೀಟರ್. ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದು ನನಗೆ ಕೇಳಿಸುತ್ತೆ.
ನಿಮ್ಮ ಮಗಳನ್ನ ಕೋಟ್ಯಾಧೀಶನ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋದೇ ನಿಮ್ಮ ಜೀವನದ ಕನಸು. ಕರೆಕ್ಟ್? ಹೌದು. ನಂಬರ್ 2, ನೀವು ಪಡಿಬೇಕು ಅಂತ ಬಯಸಿರೋ ಆಸ್ತಿಗೆ ಅಡ್ಡಗೋಡಿಯಾಗಿ ಒಬ್ಬ ಸ್ಟೀರಿಂಗ್ ಹಿಡಿಯೋ ಸ್ಟ್ರಾಂಗ್ ಮ್ಯಾನ್ ಲಾರಿ ಡ್ರೈವರ್ ಇದ್ದಾನೆ. ಕರೆಕ್ಟ್? ಕರೆಕ್ಟ್. ನಂಬರ್ 3, ಆಸ್ತಿನ ಅಂದ್ರೆ ಲಕ್ಷ್ಮೀನ ಮದುವೆ ಕೊಟ್ಟಿದ್ದಾನೆ ಆ ಲಾರಿ ಡ್ರೈವರ್. ಕರೆಕ್ಟ್? ಹಾ, ನಿಜಪ್ಪ, ನಿಜ. ಹಾಗಾದ್ರೂ ಮಾಡಿ ಆ ಲಾರಿ ಡ್ರೈವರ್ನ ಈ ಊರ್ ಬಿಟ್ಟು ಓಡಿಸ್ಬೇಕು. ಲಕ್ಷ್ಮಿನ ಯಾರು ಮದುವೆ ಮಾಡ್ಕೋಕೂಡುದು. ಹಾಗಾದ್ರೆ ಮಾತ್ರ ನನಗೆ ಆಸ್ತಿ ಸಿಗುತ್ತೆ. ಏನಾದ್ರೂ ಮಾಡಕ್ ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ? ಇಟ್ಸ್ ಸೋ ಸಿಂಪಲ್. ಆ ಹುಡುಗಿನ ಬಲಾತ್ಕಾರ ಮಾಡ್ಬೇಕು. ನಾವೆಷ್ಟೋ ಸಾರಿ ಮಾಡಿದೀವಿ, ಆದ್ರೆ ಅವಳು ಆಸ್ತಿ ಕೊಡಕ್ ಒಪ್ಲಿಲ್ಲ. ಬಲಾತ್ಕಾರ ಅಂದ್ರೆ ರೇಪ್, ಶೀಲಭಂಗ, ಮಾನಭಂಗ. ಆ ಘನ ಕಾರ್ಯನ ನೀವೇ ಮಾಡಿದ್ರೆ ಹೇಗೆ? ನಾನಾ? ಹಾ. ನೋ, ಸಾರಿ. ನಾನು ಏನೇ ಮಾಡಿದ್ರು ಅದು ಗಿನ್ನೀಸ್ ಬುಕ್ ಅಲ್ಲಿ ರೆಕಾರ್ಡ್ ಆಗ್ಬೇಕು. ನಾನು ರೇಪ್ ಮಾಡಿದ್ರೆ ಹಿಂದೆ ಯಾರು ಮಾಡಿರದಂತ ಹಿಸ್ಟಾರಿಕಲ್ ರೇಪ್ ಮಾಡ್ಬೇಕು. ಅದಕ್ಕೆ ನೋಬೆಲ್ ಪ್ರಶಸ್ತಿ ಸಿಗ್ಬೇಕು. ಅದನ್ನು ಬಿಟ್ಟು ಯಾರೋ ಒಂದು ಹಳ್ಳಿ ಗುಗ್ಗುನ್ ರೇಪ್ ಮಾಡಿ ನನ್ನ ಶೀಲಾನ ಕೆಡಿಸ್ಕೊಳಕ್ ನಾನು ತಯಾರಿಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಆಕೆ ಹಳ್ಳಿ ಹುಡುಗಿ ಅಲ್ಲ, ಪಟ್ಟಣದಲ್ಲಿ ಇದ್ದವಳೆ. ಬೇಕಾದ್ರೆ ಒಂದ್ಸಾರಿ ಮುಖ ನೋಡಿ. ಓ, ರೇಪ್ ಮಾಡೋದಕ್ಕೆ ಮುಖ ಬೇಕಾಗಿಲ್ಲ, ಬಾಡಿ ಬೇಕು. ಸ್ಟ್ರಾಂಗ್ ಬಾಡಿ ಬೇಕು. ಬರೀ ಸ್ಟ್ರಾಂಗ್ ಬಾಡಿ ಅಲ್ಲ, ಡಬಲ್ ಸ್ಟ್ರಾಂಗ್ ಬಾಡಿ. ಒಂದ್ಸಾರಿ ರೇಪ್ ಮಾಡಿ ಇವಳೇ ವರ್ಲ್ಡ್ ರೆಕಾರ್ಡ್ ಮಾಡಕ್ ಸರಿಯಾದ ಹುಡುಗಿ ಅಂತ ನೀವೇ ಹೇಳ್ತೀರಾ. ನಾನ್ ರೇಪ್ ಮಾಡಿದ್ರೆ ನನ್ಗೇನ್ ಕೊಡ್ತೀರಾ? ಏನ್ ಕೊಡೋದ? ಬರೋ ಪ್ರಶಸ್ತಿ ಅರ್ಧ ಕೊಡ್ಬೇಕು ನಮಗೆ. ನಾವೆಲ್ವೇ ಸಪ್ಲೈ ಮಾಡೋರು. ಶಟಪ್. ನಿನಗೆ ಪ್ರಶಸ್ತಿ ಬೇಕಾ? ನೀನ್ ಹೀಗೆ ಹುಡುಗಿರ್ನ ಸಪ್ಲೈ ಮಾಡ್ತಾ ಹೋಗು. ನಿನಗೆ ಬಿಗ್ಗೆಸ್ಟ್ ಬ್ರೋಕರ್ ಆಫ್ ದಿ ವರ್ಲ್ಡ್ ಅಂತ ಪ್ರಶಸ್ತಿ ಸಿಗುತ್ತೆ. ರಾಮನಾಮ. ಆವೇಶ ಆವೇಶ ಆಮೇಲೆ ಉತ್ಸಾಹ ಉಕ್ಕಿ ಹರಿತಿದೆ. ಐ ವಾಂಟ್ ಟು ರೇಪ್. ಅಯ್ಯಪ್ಪ, ಅಯ್ಯೋ ನನ್ ಬಿಡಿ. ಎಲ್ಲಿ ಆ ಹುಡುಗಿ? ಎಲ್ಲಿ ಆ ಪ್ರಶಸ್ತಿ? ನೋಬೆಲ್ ಪ್ರಶಸ್ತಿ, ಗಿನ್ನೀಸ್ ಬುಕ್ ಅಲ್ಲಿ ನನ್ನ ಹೆಸರು. ಎಲ್ಲಿ ಆ ಹುಡುಗಿ? ತೋರಿಸಿ, ಬನ್ನಿ, ತೋರಿಸಿ, ಬನ್ನಿ. ತೋರಿಸಿ, ಬನ್ನಿ. ತೋರಿಸಿ. ಹಾ, ಅಲ್ಲಿ ಹೋಗ್ತಾ ಇದ್ದಾಳಲ್ಲ, ಅವಳನ್ನ ರೇಪ್ ಮಾಡ್ಬೇಕಾಗಿರೋದು. ಹೇಗಿದ್ದಾಳೆ? ಸೂಟಬಲ್ ಪರ್ಸನಾಲಿಟಿ ಫಾರ್ ದ ಹಿಸ್ಟಾರಿಕಲ್ ರೇಪ್. ಹೋಗಯ್ಯ, ಹೋಗು. ಸ್ವಾಮಿ, ಸರಿಯಾಗಿದೆ ಗ್ರಹಬಲ. ಮಾನಭಂಗ ಯಶಸ್ವಿ. ಮಾನಭಂಗಕ್ಕೆ ಗ್ರಹ ಬಲ ಯಾಕಯ್ಯ? ಬಾಯಿ ಮುಚ್ಚು. ಸ್ವಾಮಿ, ಶಬ್ದ ಕೇಳಿಸ್ತಾ ಇದೆ. ಬನ್ನಿ ಬನ್ನಿ. ಮಾನಭಂಗ ಯಶಸ್ವಿಯಾಗಿ ನಡೀತಾ ಇದೆ. ಪಂಡಿತ, ಖಂಡಿತ ನಮ್ ಪ್ಲಾನ್ ಸಕ್ಸಸ್. ಮೊದ್ಲು ಊರಿಗೆ ಹೋಗಿ ಜನನ್ ಕರ್ಕೊಂಬ. ಹಾಗೆ ಈ ವಿಷಯ ಲಾರಿ ಡ್ರೈವರ್ ಕಿವಿಗೂ ಬೀಳ್ಬೇಕು. ಊರೇ ಕರ್ಕೊಂಡ್ ಬಂದ್ಬಿಡ್ತೀನಿ. ವಿಶ್ವಾಮಿತ್ರ, ಒಳ್ಳೆ ರೇಪ್ ಮಾಸ್ಟರ್ ಕಣಯ್ಯ ನೀನು. ನನ್ನ ಅದೃಷ್ಟ ನೀನ್ ಸಿಕ್ಕಿದ್ಯಲ್ಲ. ವಿಶ್ವಾಮಿತ್ರ, ನಿನ್ನ ಊರ್ನಲ್ಲೆಲ್ಲ ಚಿನ್ನದ ಪಲ್ಲಕ್ಕಿನ ಮೆರವಣಿಗೆ ಮಾಡ್ತೀನೋ. ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್. ಅದ್ಭುತವಾದ ಚರಿತ್ರಾತ್ಮಕವಾದ ಮಾನಭಂಗ. ಐ ಆಮ್ ದ ಬೆಸ್ಟ್ ರೇಪಿಸ್ಟ್ ಇನ್ ದ ವರ್ಲ್ಡ್. ಗಿನ್ನಿಸ್ ಬುಕ್ ಅಲ್ಲಿ ನನ್ನ ಹೆಸರು ಬರುತ್ತೆ. ನೋಬೆಲ್ ಪ್ರೈಸು ನಿನಗೆ ಸಿಗುತ್ತೆ. ವಿಶ್ವಾಮಿತ್ರ, ರೆಸ್ಟ್ ತಗೋ, ರೆಸ್ಟ್ ತಗೋ. ಎಳ್ನೀರು ಬೇಕು. ಲಕ್ಷ್ಮಿ, ಅಮ್ಮ, ಏನ್ ಮಾಡಕ್ಕಾಗತ್ತೆ? ನಾವು ಬಯಸೋದೊಂದು, ವಿಧಿ ನಡೆಸೋದೊಂದು. ನೀನೇನು ಯೋಚನೆ ಮಾಡ್ಬೇಡಮ್ಮ. ಇವನ್ನ ಪೊಲೀಸ್ ಕೊಟ್ಟು ಗಲ್ಲು ಶಿಕ್ಷೆ ಕೊಡಿಸ್ತೀನಿ. ಬನ್ರಿ, ಎಲ್ಲರೂ ಬನ್ರಿ. ಎಂತ ಅನ್ಯಾಯ ನಡೆದಿದೆ ನೋಡು, ಬನ್ನಿ. ಸ್ವಾಮಿ, ಗ್ರಹ ಬಲವೆಲ್ಲ ತಿರುಗಾ ಮರುಗ ಆಗ್ಬಿಟ್ಟಿದೆ. ಸ್ವಲ್ಪ ಹುಡುಗಿ ಕಡೆ ನೋಡಿ. ಯಾವ ಕಣ್ಣಿಂದ ನೋಡ್ಲಯ್ಯ? ಅನ್ಯಾಯವಾಗಿ ನಮ್ ಲಕ್ಷ್ಮಿ ಬಾಳ ಹಾಳಾಗಿ ಹೋಯ್ತಲ್ಲೋ. ಅಯ್ಯೋ ರಾಮರಾಮ, ಲಕ್ಷ್ಮಿ ಅಲ್ಲ ಸ್ವಾಮಿ, ನಿಮ್ಮ ಮಗಳು ಸರಸ್ವತಿ. ಅಯ್ಯೋ ಸರಸ್ವತಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಎಂಥ ಕೆಲಸ ಆಗೋಯ್ತು? ಈಗ ಏನು ಮಾಡೋದು? ಆಗಿದ್ದು ಊರಿಗೆ ಗೊತ್ತಾಗೋಯ್ತು. ಗೃಹ ಪ್ರವೇಶ ಮಾಡಿದ ಗುರುಗಳಿಗೆ ಕನ್ಯಾದಾನ ಮಾಡಿಕೊಟ್ರಿ. ಇಂಥ ಒಬ್ಬ ಚಂಡಾಲನಿಗೆ ನನ್ನ ಮಗಳನ್ನು ಕೊಡೋದ? ಏಯ್,
ನನ್ನ ಕೈ ಬೆರಳನ್ನೇ ನನ್ನ ಕಣ್ಣಿಗೆ ಚುಸ್ತಿಯೇನೋ ನೀನು? ನೋಡಿ. ನೀವೇ ಸಾಕು ಸಲಗಿದ ಮಗಳು ವಿಧವೆ ಆಗ್ತಾಳೆ. ಮದುವೆ ಮಾಡಿಸ್ಬಿಡಿ ಸ್ವಾಮಿ. ನಾನು ಇವಳು ಮದುವೆ ಮಾಡಲ್ಲ. ನೀವು ಹೀಗಂತೀರ ಅಂತ ನನ್ ಚೆನ್ನಾಗಿ ಗೊತ್ತಿತ್ತು. ನಿಮ್ಗೆ ಬಹುಶಃ ಒಂದು ವಿಷಯ ಗೊತ್ತಿಲ್ಲದೆ ಇರ್ಬೋದು. ಆದ್ರೆ ವಿಶ್ವ ಮತ್ತು ಸರಸ್ವತಿ ಕಾಲೇಜಿಂದಾನೇ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ. ಆದ್ರೆ ನೀವು ನಿಮ್ ಮಗಳನ್ನ ಕೋಟ್ಯಾಧೀಶ್ವರ ಮಗನ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ಅವಳ ಮನೆ ಒಳಗಡೆ ಕೂಡ ಬಿಡ್ತಾ ಇದ್ರಿ. ಸ್ವಂತ ಮಗಳಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ನಮ್ಮ ಅಕ್ಕ ನನಗೆ ವಿಷಯ ಹೇಳಿದ್ರು. ಅದಕ್ಕೆ ನಾನೇ ನಾಟಕ ಮಾಡಿಸ್ಬೇಕಾಗಿ ಬಂತು. ಓಹೋ, ಇದು ನಿಂದು ನಿಮ್ಮ ಮಕ್ಕಂದು ನಾಟಕನಾ? ಕೋಪಿಸ್ಕೋಬೇಡಿ, ಸ್ವಲ್ಪ ಹಣ್ಣು ತಿನ್ನಿ. ಯಾವನೋ ತಿಂತ ನಿನ್ನ ಎಂಜರು. ನಟ ಭೈರವರೇ, ಎಂಜಿಲ್ ಹಣ್ಣನ್ನೇ ಸ್ವೀಕರಿಸಕ್ ತಯಾರಿಲ್ಲ ನೀವು. ಎಂಜಿಲ್ ಆಗಿರೋ ನಿಮ್ ಮಗಳನ್ನ ನಾಳೆ ಯಾರು ಸ್ವೀಕರಿಸ್ತಾರೆ? ಮರ್ಯಾದೆಯಿಂದ ಮದುವೆ ಮಾಡಿಸ್ತೀರಾ ಅಥವಾ ನಾನೇ ದೇವಸ್ಥಾನಕ್ಕೆ ಕರ್ಕೊಂಡು ಮದುವೆ ಮಾಡಿಸ್ಲಾ? ನಿಂತ್ಕೊಳ್ಳೋ, ನಿಂತ್ಕೋ. ನಾನೇ ಮಾಡಿಸ್ತೀನಿ.